ರಾಜಕೀಯ ವಿದ್ಯಮಾನ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಎಲ್ಲ ಭೇಟಿ ಮಾಡಿದ್ದು ಒಟ್ಟಿಗೆ ಕುತೂಹಲ ಇದೆ. ನಾನು ಪ್ರಸ್ತುತ ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರವನ್ನ ಚರ್ಚೆ ಮಾಡೋದಿತ್ತು. ಚರ್ಚೆ ಮಾಡಲಿಕ್ಕೆ ಬಂದಿದ್ದೆ. ಯಾವುದು ಕ್ಷೇತ್ರದ ಏನು ಕೆಲಸಗಳು? ಹೌದು, ನೀರಾವರಿ ಇಲಾಖೆದು ನನ್ನ ಸೋಲೂರು ಹೋಬಳಿಗೆ ಅನುದಾನ ಕೊಟ್ಟಿದ್ರು. ಅದರ ಟೆಂಡರ್ ಪ್ರೋಸೆಸ್ ಮಾಡಿಸ್ಲಿಕ್ಕೆ ಮಾತಾಡಲಿಕ್ಕೆ ಬಂದಿದ್ದೆ. ಯಾವ್ದು ಚರ್ಚೆನೂ ಆಗಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರನ ಚರ್ಚೆ ಮಾಡಕ್ ಬಂದಿದ್ದೆ. CNN ಅವರು MD ಅವ್ರ ಜೊತೆ ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸ್ದೆ. ನನ್ನ ಕೆಲಸ ಮುಗೀತು. ಅವರು ಫ್ರೀ ಆಗಿದ್ರು, ನಾನು ಫ್ರೀ ಆಗಿದ್ದೆ. ಸುಮ್ಮನೆ ಕೂತಿದ್ದು ಅಷ್ಟೇ. ಯಾವುದೇ ಬದಲಾವಣೆ ವಿಚಾರದ ಬಗ್ಗೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಯಾರನ್ನು ಬದಲಾಯಿಸಬೇಕು, ಯಾರನ್ನು ಉಳಿಸಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಗೊತ್ತಿದೆ. ನಮ್ದು 135 ವರ್ಷಗಳ ಇತಿಹಾಸ ಇರತಕ್ಕಂಥ ಪಕ್ಷ, ಸುಮಾರು 60 ವರ್ಷಕ್ಕೂ ಹೆಚ್ಚು ದೇಶ ಆಳಿರ್ತಕ್ಕಂಥ ವರ್ಷಗಳ ಕಾಲ ದೇಶ ಆಳಿರ್ತಕ್ಕಂಥ ಪಕ್ಷ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತದೆ. 35 ವರ್ಷ ಆಡಳಿತ ಮಾಡಿದ್ದು ಅಂತ ಹೇಳ್ತೀರಾ ಸರ್. ಈ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಒಂದು ನಿರ್ಧಾರ ತಗೊಳ್ಳಕ್ಕೆ ಇಷ್ಟೊಂದು ದಿನ ಬೇಕು. ನಿಮ್ಮ ಆಡಳಿತ ಯಂತ್ರ ಕುಸಿತ ಇಲ್ವಾ ಇದರಿಂದ? ಏನು ಕುಸ್ತಿಲ್ಲ, ನೀವು ಮಾತಾಡ್ತಾ ಇದ್ದೀರಾ ಅಷ್ಟೇ. ಜನರೇನು ನಾವು ನಿಮ್ಗಿನ ಹೆಚ್ಚಿಗೆ ನಾವು ಜನರ ಜೊತೆಲಿ ಇರ್ತೀವಿ. ಜನ ಯಾರು ಆತರ ಮಾತಾಡ್ತಾ ಇಲ್ಲ. ಸರ್, ಸಚಿವ HK ಪಾಟೀಲ್ ಅವರೇ ಹೇಳಿದ್ದಾರೆ, ಈ ಒಂದು ಘಟನೆ ಶುರುವಾದ ನಂತರದಲ್ಲಿ, ಬೆಳವಣಿಗೆ ಶುರುವಾದ ನಂತರದಲ್ಲಿ ಸರ್ಕಾರದ ವೇಗ 50% ತಗ್ಗಿದೆ ಅನ್ನೋದು ಡೌನ್ ಆಗಿದೆ. HK ಪಾಟೀಲ್ ಅವರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆ ಥರದ ಭಾವನೆ ಜನರಲ್ಲಿ ಇಲ್ಲ. ನಾನು ದಿನನಿತ್ಯ ಕ್ಷೇತ್ರದಲ್ಲಿ ಇರ್ತೀನಿ. ನನ್ನ ಕ್ಷೇತ್ರನೂ 224ರಲ್ಲಿ ಒಂದಲ್ವಾ, ಬೆಂಗಳೂರಿಗೆ ಹತ್ರ ಇರೋದಲ್ವಾ. ಹೇಳ್ಬೇಕಲ್ಲ, ಜನ ಹಿಂಗಾಗೈತೆ. ಏನೂ ಇಲ್ಲ, ಜನ ತೃಪ್ತಿಯಾಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತೃಪ್ತಿಯಾಗಿದ್ದಾರೆ. ನನ್ನ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕೆಲಸ ನಡೀತಿದೆ, ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಆ ಥರದ್ದು ಯಾವುದೂ ಇಲ್ಲ. ನೀವು ಸ್ವಲ್ಪ ಗೊಂದಲ ಮಾಡ್ತಾ ಇದ್ದೀರಾ ಅಷ್ಟೇ. ಅವ್ರು ಹೇಳಿರೋದು ನನ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದನ್ನ ಅವ್ರನ್ನೇ ಕೇಳಬೇಕು. ನನ್ ಕೇಳಿದ್ರೆ ಅವ್ರು ಹೇಳಿದ್ನ. ಎಲ್ಲದಕ್ಕೂ ಮಾಧ್ಯಮಗಳೇ ಕಾರಣ ಅಂತ ಇಲ್ಲ. ನೀವು ಸೃಷ್ಟಿ ಮಾಡ್ತಾ ಇದ್ರಿ. ಕೇಳಿ ಸ್ವಾಮಿ, ಕೇಳಿ ಇಲ್ಲಿ ಒಂದ್ ನಿಮಿಷ ಕೇಳಪ್ಪ ಅಣ್ಣ. ನಾನ್ ಬಂದಿದ್ದು ನನ್ನ ಕ್ಷೇತ್ರದ ವಿಚಾರ ಮಾತಾಡಕ್ಕೆ. ರಾಜಕೀಯ ಮಾತಾಡೋದು ಅಂತ ನೀವು ಕೇಳಿದ ಮೇಲೆ ನಾನು ಇನ್ನೇನ್ ಹೇಳ್ಬೇಕು? ನಾನ್ ಬಂದು 1% ರಾಜಕೀಯ ಮಾತಾಡಿಲ್ಲ, ಆಯ್ತಾ. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರ ಆದೇಶ ಸಮೇತ ತೋರಿಸ್ತೀನಿ. ಫೋನ್ ಮಾಡ್ಲಿಕ್ಕೆ ಎಂಟ್ರಿ ಮಾಡ್ಕೊಂಡ್ರು, ನಾನು ಸುಮ್ಮನೆ ಕೂತಿದ್ದೆ. ಅದು ಬಂದು ಯಾವುದೇ ರಾಜಕೀಯ ನಡೀಲಿಲ್ಲ. ನಾನು ಜನರಲ್ ಆಗಿ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿದ ಹೊರತು ನಿಮ್ಮ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ನನ್ನ ಇಷ್ಟ ಏನು ಅಂತ ಮೊನ್ನೆನೇ ಹೇಳಿದ್ದೀನಿ. ಮತ್ತೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ದಿವಸ ಇರ್ತೀವಿ, ಪಕ್ಕದ ಮನೆ, ಪಕ್ಷದ ಸಂಘಟನೆ ವಿಚಾರ ಇರ್ತದೆ, ಅಭಿವೃದ್ಧಿ ವಿಚಾರ ಇರ್ತದೆ, ಚರ್ಚೆ ಮಾಡ್ತಾ ಇರ್ತೀವಿ. ಏನಿದೆ ವಿಶೇಷತೆ? ಈಗ ಅದೇ ಮನೆ ದಿವಸ ಬರ್ತೀವಿ, ಹೋಯ್ತೀವಿ. ಪಾರ್ಟಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಒಂದು ಕಡೆ ಪಾರ್ಟಿ ಸಂಘಟನೆ ವಿಚಾರ ಇರ್ತದೆ, ಇನ್ನೊಂದು ಕಡೆ ಅಭಿವೃದ್ಧಿಗಳ ವಿಚಾರ. ನಾವೆಲ್ಲ ರೈತರು ಹೆಚ್ಚು ಇರೋರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯವರು. ನೀರಾವರಿ ಇಲಾಖೆ ಬಗ್ಗೆ ಹೆಚ್ಚಿನ ಕೆಲಸ ಇರ್ತದೆ. ಅವರು ಸಚಿವರು ಇರೋದ್ರಿಂದ ಜಾಸ್ತಿ ಭೇಟಿ ಮಾಡ್ತಾ ಇರ್ತೀವಿ. ಈಗ ಎಲ್ಲರೂ ಆಪ್ತರೆ ಅಲ್ವಾ ಅವ್ರಿಗೆ, ಅವರೇ ಎಲ್ರಿಗೂ B.Pharmಗೆ ಸೈನ್ ಮಾಡಿಕೊಟ್ಟಿರೋದು. 140 ಜನಕ್ಕೂ ಇವರೇ ಸೈನ್ ಮಾಡಿಕೊಟ್ಟಿರೋದು. ಎಲ್ಲರೂ ಆಪ್ತರೆ, ಬೇರೆಯವರು ಅಂತೇನಿಲ್ಲೇನು. ಈಗ ಅವರವರ ಅನುಕೂಲಕ್ಕೆ ತಕ್ಕಂಗೆ, ಅವರವರ ಸಮಯಕ್ಕೆ ತಕ್ಕಂಗೆ ಹೋಗ್ತಾರೆ, ಬರ್ತಾರೆ. ಸೊ ಕೆಲವರು ಅರ್ಜೆಂಟಲ್ಲಿ ಹೋಗಿರ್ತಾರೆ. ಏನು ತಪ್ಪೇನಾಯ್ತು? ಈಗ ನಾಯಕತ್ವ ಏನಿಲ್ಲ. ನಮ್ದು ಫ್ಯೂಚರ್ ಪಕ್ಷ ಸಂಘಟನೆ ಬಗ್ಗೆ ಮತ್ತೆ ಅಭಿವೃದ್ಧಿ ಕೆಲವು ವಿಚಾರಗಳು ಪೆಂಡಿಂಗ್ ಇಶ್ಯೂಸ್ ಇದ್ದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಅದು ಅವ್ರನ್ನೇ ಕೇಳಬೇಕು. ನನಗೆ ಇಲ್ಲ, ನಾವ್ಯಾವುದು ಡೆಲ್ಲಿಗೆ ಹೋಗ್ತಾ ಇಲ್ಲ. ನಾನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ. ಈಗ ದೊಡ್ಡ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಅವರು ಚರ್ಚೆ ಮಾಡ್ತಾರೆ, ಮಾತಾಡ್ಕೊಡ್ತಾರೆ. ನಾವೆಲ್ಲ ಒಂದು ತಾಲೂಕಿಗೆ ಸೀಮಿತವಾಗಿರೋರು. ನಾವು ತಾಲೂಕಿಗೆ ಸೀಮಿತವಾಗಿರೋರು. ನಾವು ತಾಲೂಕು ಅಂತದ್ ಬಿಟ್ರೆ ನಾವೇನು ಮೇಲ್ವಿಚಾರ ನಾವು ಮಾತಾಡಲ್ಲ. ನಮಸ್ಕಾರ. ಭೇಟಿಯಾಗಿದ್ರಿ, ಏನೆಲ್ಲ ಮಾತುಕತೆ ಆಯಿತು ಸರ್? ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಎಚ್ಚಿ ನದಿ ಇದೆ, ಎತ್ತಿನೊಳಗೆ ಇದಿದೆ, ರಣಘಟ್ಟ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಚಿವರನ್ನ ನನ್ನ ಕ್ಷೇತ್ರದ ಬೇಡಿಕೆಗಳನ್ನ ಅನುದಾನಕ್ಕೆ
ಮತ್ತು ಈಗಾಗಲೇ ಆ ರಸ್ತೆಗಳು ಹದಗೆಟ್ಟೋಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೆ. ಅದಕ್ಕೆ ಸ್ಪಂದಿಸಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ ಸರ್. ನಾನು ಕ್ಷೇತ್ರದ ಪರವಾಗಿ ಬಂದೆ. ಶಾಸಕರ ಜೊತೆ ಸಭೆ ನಡೆಸುವಂತ ಸಂದರ್ಭದಲ್ಲಿ ಇಲ್ಲ, ನಾನು ಹೊರಗಡೆ ಇದ್ದೆ. ನಾನು ಒಬ್ಬ ಕ್ಷೇತ್ರದ ಶಾಸಕನಾಗಿ ಎಲ್ಲ ಮಂತ್ರಿಗಳನ್ನೂ ನನ್ನ ಕ್ಷೇತ್ರಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಕೇಳ್ತಕ್ಕಂಥದ್ದು ನನ್ನ ಕರ್ತವ್ಯ. ಹಾಗಾಗಿ ನಾನು ಸಹ ಬಂದು ಮನವಿಯನ್ನು ಮಾಡಿದ್ದೆ. 4-6 ಬಾರಿ ಮನವಿಯನ್ನು ಮಾಡಿದ್ದೆ. ಇವತ್ತು ಇಲ್ಲಿದ್ದಾರೆ ಅಂತ ಗೊತ್ತಾಯಿತು. ನನಗೂ ಸಹ ಬೆಂಗಳೂರಲ್ಲಿ ಕಮಿಟಿ ಮೀಟಿಂಗ್ ಇತ್ತು. ಪ್ರತಿ ಶುಕ್ರವಾರ ಬೆಂಗಳೂರಿಗೆ ಬಂದಾಗ ಕೆಲವು ಸಚಿವರುಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಇವತ್ತು ಲಭ್ಯತೆ ಇತ್ತು. ಹಾಗಾಗಿ ಬಂದು ನಾನು ಕ್ಷೇತ್ರದ ಪರವಾಗಿ ಏನೇನು ಲೆಟ್ರ್ ಕೊಡಬೇಕು ಅದಕ್ಕೆ ಸ್ಪಂದಿಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಓಕೆ ಸರ್.